ನೆನ್ನೆ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಇದ್ದಂತ ಸಂದರ್ಭದಲ್ಲೇ ಎಫ್ಐಆರ್ ದಾಖಲಾಗಿರುವಂತದ್ದು. ಇನ್ನ ಜಾಮೀನು ಕೋರಿ ಅರ್ಜಿಯನ್ನ ಹಾಕ್ತಾರಾ ಸಿಎಂ ಅಂತ, ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನ ಹಾಕ್ತಾರಾ ಕೋರ್ಟ್ಗೆ, ಸುಪ್ರೀಂ ಮೊರೆ ಹೋಗುವಂತದ್ರ ಬಗ್ಗೆ ಸಿಎಂ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಡಬಲ್ ಬೆಂಚ್ಗೆ ಹೋಗ್ತಾರಾ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಲಾಗುತ್ತಾ ಕಾದ್ ನೋಡ್ಬೇಕು. ಇಲ್ಲಿ ಮೈನ್ ಆಗಿ ನಿರೀಕ್ಷಣಾ ಜಾಮೀನು ಅರ್ಜಿ ಅನ್ನುವಂಥದ್ದು ಸಿಬಿಐ ಏನಾದ್ರೂ ಇದ್ದಿದ್ರೆ ಪಟ್ಟಂತ ಹಾಕೊಂಡ್ಬಿಟ್ಟಿರೋರು ಇದು ಲೋಕಾಯುಕ್ತ ತನಿಖೆ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಭಯ ಕಡಿಮೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇನ್ನೊಂದ್ ಕಡೆ ಸುಪ್ರೀಂ ಕೋರ್ಟ್ ಅಥವಾ ಡಬಲ್ ಬೆಂಚ್ ಅಂತ ನೋಡೋದಾದ್ರೆ ಎರಡು ವಿಚಾರಗಳನ್ನು ನಾವು ಗಮನಿಸಬೇಕು. ಒಂದು, ರಾಜ್ಯಪಾಲರ ಆದೇಶಕ್ಕೆ ತಡೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಮತ್ತೊಮ್ಮೆ ಮೇಲ್ಮನವಿಯನ್ನ ಸಲ್ಲಿಸಲಾಗುತ್ತಾ ಅಥವಾ ಜನಪ್ರತಿನಿಧಿಗಳ ಕೋರ್ಟ್ ಏನು ಎಫ್ಐಆರ್ ಅನ್ನ ದಾಖಲು ಮಾಡಿ ತನಿಖೆ ಮಾಡಬೇಕು ಅಂತ ಹೇಳಿದೆ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿಯನ್ನ ಸಲ್ಲಿಸ್ತಾರ ಕಾದ್ ನೋಡ್ಬೇಕಾಗಿದೆ. ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆ ಚರ್ಚೆಯನ್ನ ಮಾಡಿದ್ರು. ಪೊನ್ನಣ್ಣ ಅವರು ಶಾಸಕರು ಹಾಗೆ ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರರು ಅವರು ದೆಹಲಿಗೆ ಹೋಗಿದ್ರು. ನಿನ್ನೆ ಅಷ್ಟೇ ಅಭಿಷೇಕ್ ಮನು ಸಿಂಘ್ವಿ ಅವರು ಹಾಗೆ ಕಪಿಲ್ ಸಿಬಲ್ ಅವರನ್ನ ಮಾತನಾಡಿಸ್ಕೊಂಡು ಬಂದಿದ್ದಾರೆ. ಏನ್ ಮಾಡಬಹುದು, ಏನೆಲ್ಲ ಆಪ್ಷನ್ಸ್ಗಳಿದೆ, ನಾವು ಯಾವ ರೀತಿಯಾಗಿ ಕಾನೂನ ಹೋರಾಟ ಮಾಡಿದ್ರೆ ಒಳ್ಳೇದು ಅಂತ ಮಾತನಾಡ್ಕೊಂಡ್ ಬಂದಿದ್ರಲ್ಲ. ಇವತ್ತು ಅದೆಲ್ಲದ್ರ ಬಗ್ಗೆನೂ ಕೂಡ ವಿವರವಾಗಿ ಪೊನ್ನಣ್ಣ ಅವರು ಸಿದ್ದರಾಮಯ್ಯನವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಮೈಸೂರು ನಿವಾಸಕ್ಕೆ ಬಂದು ಚರ್ಚೆಯನ್ನ ಮಾಡಿದ್ರು ಪೊನ್ನಣ್ಣ ಅವರು. ಅವರ ಜೊತೆಗೆ ಭೈರತಿ ಸುರೇಶ್ ಕೂಡ ಸಾಥ್ ಕೊಟ್ಟಿದ್ರು. ಅವರು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನ್ ಮಾಡಬಹುದು ಅಂತ ಈ ಇಬ್ಬರು ವಕೀಲರು ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ನಮಗೆ ಮೂಡಾ ಕೇಸ್ ತಲೆನೋವು ಏನಲ್ಲ, ರಿಲ್ಯಾಕ್ಸ್ಗಾಗಿ ಮಡಿಕೇರಿಗೆ ಹೋಗ್ತಿದ್ದೇನೆ. ಸಿಎಂ ಜೊತೆ ಚರ್ಚೆ ಬಳಿಕ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟರು. ನಮಗೆ ಮೂಡಾ ಕೇಸ್ ಏನ್ ತಲೆನೋವು ಏನಲ್ಲ, ರಿಲ್ಯಾಕ್ಸ್ಗಾಗಿ ಮಡಿಕೇರಿಗೆ ಹೋಗ್ತಾ ಇದ್ದೇನೆ ನಾನು. ಸಿಎಂ ಜೊತೆ ಚರ್ಚೆ ಮಾಡಿದ ಬಳಿಕ ಭೈರತಿ ಸುರೇಶ್ ಹೇಳಿಕೆ ಕೊಟ್ಟರು. ಸಿಎಂ ವಿರುದ್ಧದ ಎಫ್ಐಆರ್ ಅದು ನಿರೀಕ್ಷಿತ, ನಮಗೆ ಗೊತ್ತಿತ್ತು ಎಫ್ಐಆರ್ ಆಗುತ್ತೆ ಅಂತ ಹೇಳಿದ್ರು. ಗೊತ್ತಿತ್ತಂತೆ ಎಫ್ಐಆರ್ ಆಗುತ್ತೆ. ಮೈಸೂರಿನಲ್ಲಿ ಸಚಿವ ಭೈರತಿ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವ್ರು ಗೊತ್ತಿರಲಿ ಬಿಡ್ಲಿ, ಕೋರ್ಟ್ ಹೇಳಿದ್ಮೇಲೆ ಹಾಕೊಳ್ಳೇಬೇಕು, ಇಲ್ಲಾಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಮೂಡಾದಲ್ಲಿ ನನ್ನ ಅವಧಿಯಲ್ಲಿ ಯಾವ ಹಗರಣ ನಡೆದಿಲ್ಲ ಅಂತ ಭೈರತಿ ಸುರೇಶ್ ಹೇಳಿದ್ದಾರೆ. ನನ್ನ ಅವಧಿಯಲ್ಲಿ ಯಾವ ಹಗರಣ ನಡೆದಿಲ್ಲ ಅಂದ್ರೆ ಇವರು ನಗರಾಭಿವೃದ್ಧಿ ಸಚಿವರಲ್ವಾ, ಇವ್ರ ಅಂಡರೇ ಬರುತ್ತೆ. ನಗರಾಭಿವೃದ್ಧಿ ಇಲಾಖೆಗಳಲ್ಲೇ ಅಂಡರ್ಗಳಲ್ಲೇ ಈ ಮೂಡಾ ಆಗಲಿ ಯಾವುದೇ ಒಂದು ಪ್ರಾಧಿಕಾರ ಆಗಲಿ ಬರುತ್ತಲ್ಲ, ಅದಕ್ಕೋಸ್ಕರ ಹೇಳಿದ್ದಾರೆ. ಇಲ್ಲ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದು ನಾನು ಪೊನ್ನಣ್ಣ ಕೂರ್ಗು ಹೋಗ್ತಾ ಇದ್ದೀನಿ. ಹೋಗೋವಾಗ ಸಾಹೇಬ್ ಇಲ್ಲಿ ಅವ್ರ ಅಂತೇಳಿ ಸುಮ್ಮನೆ ಒಂದು ಕ್ಯಾಶು ತಿಂಗಳು ಹೋಗ್ತಾ ಇದ್ರು ಅಷ್ಟೇ. ಈ ವಿಚಾರ ಕೂರ್ಗ್ ಹೋಗ್ತಾ ಇದ್ರು. ಎಲೆಕ್ಷನ್ ಸೋಮವಾರ ಎಲೆಕ್ಷನ್ಸ್ ಇದ್ದು ಕೂರ್ಗಲ್ಲಿ. ಅದಕ್ಕೆ ಪೊನ್ನಣ್ಣ ಹಂಗೆ ನಾನು ಹೋಗಿ ಬರೋಣ, ತಲೆನೋವಲ್ಲ, ಅದಕ್ಕೆ ಆರಾಮಾಗಿ ಒಂದಿನ ಇದ್ಬಿಟ್ಟು ಬರೋಣ ಅಂತ. ನನಗ್ ತಲೆನೋವ್ರಿ, ಯಾವ್ದಾರ ತಲೆನೋವು ನಿಮಗ್ ಬರಲ್ವಾ? ನಿಮಗ್ ತಲೆನೋವು ಬರಲ್ವಾ? ಹಾಗೆ ನನ್ಗೆ ತಲೆನೋವು ಮೂಡಲ್ಲಿ ಏನು ಸಮಸ್ಯೆನೇ ಇಲ್ಲ. ತಲೆನೋವು ನನಗೆ ನಗ್ತಾನೆ ಖುಷಿಯಾಗಿದ್ದೀವಿ. ಯಾವುದಕ್ಕೂ ತಲೆ ಕೆಡಿಸ್ಕೊಳೋರಲ್ಲ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಗೆ ನಂಬಿಕೆ ಇದೆ. ಮುಂದಿನ ಕೋರ್ಟ್ಗಳಿದಾವೆ. ಮುಂದಿನ ಕೋರ್ಟ್ಗಳ ಡಿಸಿಷನ್ ಆದ್ಮೇಲೆ ನಾವೇನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತೀವಿ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿರೋರು. ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಇದೆ. ಸಂವಿಧಾನದ ಪ್ರಕಾರನೇ ಆರ್ಡರ್ಸ್ ಬರಬೇಕು. ಅದನ್ನ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.